ಹಾಸನದ ಅಲ್ಲಿ ನಡೀತಾ ಇರುವಂತಹ ಸ್ವಾಭಿಮಾನಿ ಸಮಾವೇಶಕ್ಕೆ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಸಮಾವೇಶವನ್ನೇ ಓವರ್ಟೇಕ್ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಒಂದು ಕಡೆ ಈ ಸಮಾವೇಶ ದಿನಕ್ಕೊಂದು ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಹಾಸನ ಸಮಾವೇಶ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ನೇತೃತ್ವದಲ್ಲೇ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿರುವಂತದ್ದು. ಸಮಾವೇಶವನ್ನೇ ಓವರ್ಟೇಕ್ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಕಾರ್ಯಕ್ರಮದ ಸ್ವರೂಪವನ್ನೇ ಬದಲು ಮಾಡಿದ್ದಾರೆ ಡಿಕೆ. ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ಸ್ವರೂಪವನ್ನ ಪಡಿತಾ ಇದೆ ಸಮಾವೇಶ. ಹಾಸನ ಸ್ವಾಭಿಮಾನಿ ಸಮಾವೇಶಕ್ಕೆ ಒಂದು ಬಿಗ್ ಟ್ವಿಸ್ಟ್ ಇದು. ಹೈಕಮಾಂಡ್ ಸಂಯುಕ್ತ ಆಶ್ರಯದಲ್ಲಿ ನಡೆಸೋದಕ್ಕೆ ಸೂಚನೆಯನ್ನ ನೀಡಿರುವಂತದ್ದು. ಹೈಕಮಾಂಡ್ ಸೂಚನೆ, ಹಾಸನ ಸಮಾವೇಶ ಡಿಕೆ ಶಿವಕುಮಾರ್ ಇಂದ ಟೇಕ್ ಓವರ್. ಪ್ರಮುಖವಾಗಿ ಡಿಸಿಎಂ ಸಭೆ ಸಮಾವೇಶದ ಮುಖ್ಯ ಆಯೋಜಕರೇ ಗೈರಾಗಿದ್ದಾರೆ. ನನ್ನ ನೇತೃತ್ವದಲ್ಲೇ ಹಾಸನ ಸಮಾವೇಶ ಅಂತ ಡಿಕೆ ಶಿವಕುಮಾರ್ ಹೇಳಿರುವಂತದ್ದು. ಮತ್ತೆ ಶುರುವಾಗುತ್ತಾ ಸಿಎಂ ಡಿಸಿಎಂ ಬಡ ರಾಜಕೀಯ ಅನ್ನುವಂಥದ್ದು ಸದ್ಯಕ್ಕೆ ಪ್ರಶ್ನೆ ಆಗ್ತಾ ಇದೆ. ಸೊ ಒಂದು ಕಡೆ ಕರ್ನಾಟಕ ಬಿಜೆಪಿಯಲ್ಲಿ ಯತ್ನಾಳ್ ವಿಜೇಂದ್ರ ಬಣ ರಾಜಕೀಯ ಜೋರಾಗಿದೆ ಅಂತ ಕಾಂಗ್ರೆಸ್ನಲ್ಲೂ ಸಹ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಬಣದ ನಡುವಿನ ಮುಸುಕಿನ ಗುದ್ದಾಟ ಜೋರಾಗಿದೆ. ಕಾಂಗ್ರೆಸ್ ಪಾರ್ಟಿ ಗ್ಯಾರಂಟಿ, ಕಾಂಗ್ರೆಸ್ ಚೀಫ್ ಮಿನಿಸ್ಟರ್ಗೆ ಕೆಲವರು ಅಭಿನಂದನೆ ಸಲ್ಲಿಸಬೇಕು ಅಂತ ಹೇಳಿ ಮುಂದಕ್ಕೆ ಬಂದಿದ್ದಾರೆ. ಸೊ ಕಾಂಗ್ರೆಸ್ ಪಕ್ಷಕ್ಕೆ ಅವರು ಬೆಂಬಲ ಕೊಡ್ತೀವಿ ಅಂತ ಬಂದಿದ್ದಾರೆ. ಕಾಂಗ್ರೆಸ್ ಪಾರ್ಟಿಯ ಎಲ್ಲ ಕಾರ್ಯಕ್ರಮಗಳನ್ನು ಅಭಿನಂದಿಸಿದ್ದಾರೆ. ಕರ್ನಾಟಕ ರಾಜ್ಯದ ಜನ, ಕಲ್ಯಾಣ ಕರ್ನಾಟಕದಲ್ಲಿ ಒಂದು, ಹಳೆ ಮೈಸೂರಲ್ಲಿ ಒಂದು, ಕಿತ್ತೂರು ಕರ್ನಾಟಕದಲ್ಲಿ 3 ಕಡೆನೂ ಜನ ಒಳ್ಳೆ ಮತ ಕೊಟ್ಟು ನಮಗೆ ಆಯ್ಕೆ ಮಾಡಿದ್ದಾರೆ. ಉತ್ಸಾಹ ಇದೆ. ಆ ಉತ್ಸಾಹಕ್ಕೆ ನಾವು ಸ್ಫೂರ್ತಿ ಕೊಡಬೇಕು. ಆ ದೃಷ್ಟಿಯಿಂದ ಇವತ್ತು ನಾವು ಪ್ರೋತ್ಸಾಹ ಕೊಟ್ಟು ನಮ್ಮ ಕಾರ್ಯಕ್ರಮವನ್ನು, ಈ ನಮ್ಮ ಧ್ವಜ ಪಕ್ಷ ನಮ್ಮ ಜೊತೆ ನೀವು ಬರ್ಬೋದು, ನಿಮಗೂ ನಾನು ಆಹ್ವಾನ ಮಾಡ್ತೀನಿ. ಯಾರು ಬೇಕಾದ್ರೂ ಬಂದು ನಮ್ಮ ಅಭಿಮಾನಿಗಳು, ಬೆಂಬಲ ಕೊಡೋರು, ಸ್ವಾಭಿಮಾನಿಗಳು, ಹಿತೈಷಿಗಳು, ಸಂಘಟನೆಗಳು ಎಲ್ಲರಿಗೂ ಕೂಡ ನಾವು ಸಹಕಾರ ಕೊಡಲಿಕ್ಕೆ ನಾವು ಸಿದ್ಧವಾಗಿದ್ದೀವಿ. ಕಾಂಗ್ರೆಸ್ ಪಾರ್ಟಿ ಗ್ಯಾರಂಟಿ, ಕಾಂಗ್ರೆಸ್ ಚೀಫ್ ಮಿನಿಸ್ಟರ್ಗೆ ಕೆಲವರು ಅಭಿನಂದನೆ ಸಲ್ಲಿಸಬೇಕು ಅಂತ ಹೇಳಿ. ಎಸ್, ಒಂದು ಕಡೆ ಪ್ರಮುಖವಾಗಿ ಸದ್ಯಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಹೇಳಿರುವಂತದ್ದು, ಹಾಸನ ಸಮಾವೇಶದ ವಿಚಾರವಾಗಿ ಸಿಎಂ ಡಿಸಿಎಂ ಬಣಗಳ ನಡುವೆ ಜಂಗಿ ಕುಸ್ತಿ ಜೋರಾಗಿದೆ. ಶೋಷಿತ ವರ್ಗಗಳು ಒಕ್ಕೂಟ ಇದೇ ಡಿಸೆಂಬರ್ 5ರಂದು ಹಾಸನದಲ್ಲಿ ಸಮಾವೇಶ ಮಾಡೋದಕ್ಕೆ ತೀರ್ಮಾನ ಮಾಡಿದ್ರು. ಆದ್ರೆ ಇದಕ್ಕೆ ಡಿಕೆ ಶಿವಕುಮಾರ್ ಬಣ ಆಕ್ಷೇಪವನ್ನ ವ್ಯಕ್ತಪಡಿಸಿತ್ತು. ಪಕ್ಷದ ವೇದಿಕೆಯಲ್ಲೇ ನಡೆಯಬೇಕಾಗಿತ್ತು, ಹೈಕಮಾಂಡ್ಗೆ ಪತ್ರವನ್ನ ಬರೆಯಲಾಗಿದೆ ಈ ಬಗ್ಗೆ. ಇದರ ಬೆನ್ನಲ್ಲೇ ಇದೀಗ ಹೈಕಮಾಂಡ್ ಶೋಷಿತ ವರ್ಗಗಳು ಒಕ್ಕೂಟ ಹಾಗೂ ಪಕ್ಷದ ಜಂಟಿ ಆಶ್ರಯದಲ್ಲಿ ಸಮಾವೇಶ ಮಾಡುವಂತೆ ಸೂಚನೆ ಕೊಟ್ಟಿದೆ. ಇದರ ಬೆನ್ನಲ್ಲೇ ಅಲರ್ಟ್ ಆದಂತಹ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸಮಾವೇಶವನ್ನ ಟೇಕ್ ಓವರ್ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸಿಎಂ, ಕಾಂಗ್ರೆಸ್ ಗ್ಯಾರಂಟಿ ಅಂತ ಬದಲಿಸಿದ್ದಾರೆ. ಅಂದ್ರೆ ಮುಡಾ ಹಗರಣ ಪ್ರಕರಣದ ಆರೋಪಕ್ಕೆ ವಿರೋಧಿಗಳಿಗೆ ತಿರುಗೇಟನ್ನ ನೀಡೋದಕ್ಕೆ ಸಿದ್ದರಾಮಯ್ಯ ಹಾಸನದಲ್ಲೇ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ರು. ಮುಡಾ ಹಗರಣದಲ್ಲಿ ಸಿಎಂ ಸ್ವಾಭಿಮಾನಕ್ಕೆ ಧಕ್ಕೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆ ಸ್ವಪಕ್ಷದಲ್ಲೇ ಆಕ್ಷೇಪ ವ್ಯಕ್ತವಾಗ್ತಾ ಇದ್ದು, ಪಕ್ಷದಲ್ಲೇ ಸಮಾವೇಶಕ್ಕೆ ನಡೆಯಬೇಕು ಅನ್ನುವಂತಹ ಕೂಗು ಕೇಳಿ ಬರ್ತಾ ಇದೆ. ಎಸ್, ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾ ಸಂಪರ್ಕದಲ್ಲಿದ್ದಾರೆ. ರೇಣುಕಾ, ಒಂದು ಕಡೆ ವಿಪಕ್ಷ ಒಂದು ಮನೆ 3 ಬಾಗ್ಲಾಗೋಗಿದೆ ಈ ಬಡಬಡಿದಾಟದ ವಿಚಾರವಾಗಿ. ಇನ್ನೊಂದು ಹಾಸನದ ಸಮಾವೇಶವಾಗಿ ಏನಾದ್ರೂ ಒಂದ್ ರೀತಿ ಡಿಕೆ ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯನವರ ನಡುವೆ ಬಡ ಕಿತ್ತಾಟ ನಡಿಬಹುದಾ ಅನ್ನುವಂಥದ್ದು ಒಂದು ಪ್ರಶ್ನೆ ಇತ್ತು. ಸೊ ಎಲ್ಲೋ ಒಂದು ಕಡೆ ಅದೇ ರೀತಿಯಾಗಿ ಒಂದು ಸ್ವಲ್ಪ ಹಿಂಟ್ ಸಿಗ್ತಾ ಇದೆ. ಇದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ. ರೂಪ ಏನು, ಕಳೆದ ಒಂದು 3 ಕ್ಷೇತ್ರದ ಉಪಚುನಾವಣೆಯ ನಂತರ ಕೂಡ ಈಗಾಗಲೇ ಕಾಂಗ್ರೆಸ್ ನಲ್ಲೂ ಕೂಡ ಕ್ರೆಡಿಟ್ ವಾರ್ ಜೋರಾಗಿನೇ ನಡೀತಾ ಇದೆ. ಈ ವಿಚಾರಕ್ಕೂ ಕೂಡ ಏನು ಸಿಎಂ ಸಿದ್ದರಾಮಯ್ಯ ಆದಂತಹ ಆಪ್ತ ಬಳಗದವರು ಕೂಡ ಒಂದು ಸಮಾವೇಶವನ್ನು ಕೂಡ ಮಾಡ್ಬೇಕು ಅಂತೇಳಿ ಹಾಸನ ಅದಲ್ಲೂ ಕೂಡ ಒಂದು ಬೃಹತ್ತಾದ ಸಮಾವೇಶಕ್ಕೂ ಕೂಡ ಎಲ್ಲಾ ರೀತಿಯಾದಂತಹ ತಯಾರಿಯನ್ನು ಕೂಡ ಅವರು ಕೂಡ ಈಗಾಗಲೇ ನಡೆಸಿರುವಂತದ್ದು. ಆ ಒಂದು ಸಮಾವೇಶಕ್ಕೂ ಕೂಡ ಏನು ಎಲ್ಲೋ ಒಂದ್ ಕಡೆ ತಮ್ಮ ಒಂದು ಆಪ್ತರ ಬಳಗ ಈ ಒಂದು ಸಮಾವೇಶ ಮಾಡುವುದರಿಂದ ರಾಜ್ಯಕ್ಕೆ ಮತ್ತೆ ಒಂದಿಷ್ಟು ಕಾರ್ಯಕರ್ತರಿಗೆ ಬೇರೆ ರೀತಿಯಾದಂತಹ ಸಂದೇಶ ಹೋಗಬಹುದು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಈಗಾಗಲೇ ಈ ಒಂದು ವಿಚಾರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಎಂಟ್ರಿ ಕೊಟ್ಟಿರುವಂತದ್ದು.
ಅದೇ ರೀತಿಯಾದಂತಹ ಹೈಕಮಾಂಡ್ ನಾಯಕರು ಕೂಡ ಈಗಾಗಲೇ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಈ ಒಂದು ಸಮಾವೇಶವನ್ನು ಪಕ್ಷದ ವತಿಯಿಂದಲೇ ಮಾಡ್ಬೇಕು ಅಂತ ಹೇಳಿ ಕೂಡ ಈಗಾಗಲೇ ಏನು ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಕೂಡ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಅವರ ಒಂದು ಸೂಚನೆ ಮೇರೆಗೂ ಕೂಡ ಈ ಒಂದು ಸಮಾವೇಶವನ್ನು ಪಕ್ಷದ ವತಿಯಿಂದ ಮಾಡ್ಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಸ್ವತಃ ಅವರೇ ಹೇಳಿದಂತೆ ಬೆಳಗ್ಗೆಯೂ ಕೂಡ ಅವರು ಇದೇ ವಿಚಾರಕ್ಕೆ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ. ಇದು ಒಬ್ಬ ವ್ಯಕ್ತಿಯ ಪರವಾಗಿ ನಡೀತಾ ಇರ್ತಕ್ಕಂತ ಸಮಾವೇಶ ಅಲ್ಲ, ಪಕ್ಷದ ಪರವಾಗಿನೇ ಈ ಒಂದು ಸಮಾವೇಶ ಮಾಡ್ತಾ ಇದೀವಿ, ಸ್ವಾಭಿಮಾನಿ ಸಮಾವೇಶ ಅಂತೇಳಿ ಪಕ್ಷದ ಪರವಾಗಿನೇ ಮಾಡ್ತಾ ಇದೀವಿ ಅಂತೇಳಿ ಕೂಡ ಅವರು ಕೂಡ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿರುವಂತದ್ದು. ಅದೇ ವಿಚಾರವಾಗಿಯೂ ಕೂಡ ಏನು ಕೆಪಿಸಿಸಿ ಅಧ್ಯಕ್ಷರಾದಂತಹ ಡಿ.ಕೆ. ಶಿವಕುಮಾರ್ ಅವರು ಇಂದು ಸಭೆಯನ್ನು ಕೂಡ ಕರೆದಿದ್ರು. ಆ ಸಭೆಯಲ್ಲೂ ಕೂಡ ಶ್ರೇಷ್ಠ ಪಾಟೀಲ್, ಚಲುವರಾಯಸ್ವಾಮಿ ಸೇರಿದಂತೆ ಒಂದಿಷ್ಟು ಶಾಸಕರು ಮತ್ತು ಹಿರಿಯ ಮುಖಂಡರು ಕೂಡ ಆ ಒಂದು ಸಭೆಯಲ್ಲಿ ಕೂಡ ಭಾಗಿಯಾಗಿದ್ರು. ಏನು ಡಿಸೆಂಬರ್ 5ಕ್ಕೆ ಈ ಒಂದು ಸಮಾವೇಶವನ್ನು ಕೂಡ ಈಗಾಗಲೇ ಮಾಡ್ಬೇಕು ಅಂತೇಳಿ ತೀರ್ಮಾನ ಮಾಡಿರುವಂತದ್ದು. ಹಾಗಾಗಿ ಆ ಒಂದು ಸಮಾವೇಶಕ್ಕೆ ಯಾವ ರೀತಿಯಾದಂತಹ ರೂಪುರೇಷೆಗಳನ್ನು ಸಿದ್ಧಪಡಿಸ್ಕೊಳ್ಬೇಕು, ಎಷ್ಟು ರೀತಿಯಲ್ಲಿ ಆದಂತಹ ಕಾರ್ಯಕ್ರಮವನ್ನು ಮಾಡ್ಬೇಕು, ಎಷ್ಟು ಜನವನ್ನು ಆ ಒಂದು ಕಾರ್ಯಕ್ರಮಕ್ಕೆ ಸೇರಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಈಗಾಗಲೇ ಈ ಒಂದು ಸಭೆಯಲ್ಲೂ ಕೂಡ ಪ್ರಮುಖವಾಗಿ ಚರ್ಚೆ ಆಗಿರುವಂತದ್ದು. ರೂಪ ಇಲ್ಲಿ ಪ್ರಮುಖವಾಗಿ ಗಮನಿಸ್ತಾ ಹೋದ್ರೆ ನಾವು ಈ ಹಿಂದೆಯೂ ಕೂಡ ಏನು ಸ್ವಾಭಿಮಾನಿ ಸಮಾವೇಶವನ್ನು ಮಾಡ್ಬೇಕು ಅಂತ ಹೇಳಿ ಏನು ಸಿದ್ದರಾಮಯ್ಯ ಅವರ ಆಪ್ತ ಬಳಗದವರು KN ರಾಜಣ್ಣ ಇರ್ಬೋದು, ಜಾರ್ಜ್ ಇರ್ಬೋದು, ಮಹದೇವಪ್ಪ ಅವರು ಕೂಡ ಇವರು ಮುಂದಾಳತ್ವ ವಹಿಸಿ ಆ ಒಂದು ಕ್ಷೇತ್ರದಲ್ಲಿ ಹಾಸನದಲ್ಲಿ ಹೋಗಿ ಜಾಗ ನೋಡಿ ಫೈನಲ್ ಮಾಡೋದಿರ್ಬೋದು, ಈ ಒಂದು ವಿಚಾರಕ್ಕೆ ಮುಂದಾಳತ್ವ ವಹಿಸಿ ಅವರೇ ಈ ಒಂದು ಸಮಾವೇಶ ಮಾಡ್ಬೇಕು ಅಂತೇಳಿ ಬಹಳ ಉತ್ಸುಕರಾಗಿದ್ರು. ಯಾವಾಗ ಈ ಒಂದು ವಿಚಾರಕ್ಕೆ ಈಗ ಹೈಕಮಾಂಡ್ ನಾಯಕರು ಮತ್ತೆ ಡಿ.ಕೆ. ಶಿವಕುಮಾರ್ ಎಂಟ್ರಿ ಕೊಟ್ಟಿದ್ದಾರೆ, ಅವ್ರಿಗೂ ಕೂಡ ಎಲ್ಲೋ ಒಂದ್ ಕಡೆ ಬೇಸರ ಆಗಿದೆ ಅನ್ನೋ ಒಂದು ಮಾತುಗಳು ಕೂಡ ಈಗಾಗಲೇ ಕೇಳಿ ಬರ್ತಾ ಇದೆ. ಇಂದು ಏನು ನಡೆದಂತಹ ಸಭೆಯಲ್ಲಿ ಕೂಡ ಅವರು ಗೈರಾಗಿರೋದ್ರಿಂದ ಎಲ್ಲ ಒಂದ್ ಕಡೆ ಅವ್ರಿಗೆ ಬೇಸರ ಉಂಟು ಮಾಡಿದೆ ಅನ್ನೋಷ್ಟು ಅನುಮಾನಗಳು ಕೂಡ ಒಂದಿಷ್ಟು ಕಡೆ ಗೊಂದಲ ಸೃಷ್ಟಿ ಮಾಡಿದೆ. ಆದ್ರೆ ಆ ಒಂದು ವಿಚಾರಕ್ಕೂ ಕೂಡ ಈಗಾಗಲೇ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಸ್ಪಷ್ಟನೆ ಕೊಟ್ಟಿರುವಂತದ್ದು. ಈ ಒಂದು ಸಮಾವೇಶ ನನ್ನ ಒಂದು ನೇತೃತ್ವದಲ್ಲಿನೇ ನಡೆಯುತ್ತೆ, ಯಾವುದೇ ರೀತಿಯಾದಂತಹ ವ್ಯಕ್ತಿ ಪರವಾಗಿ ಈ ಒಂದು ಸಮಾವೇಶ ನಡೆಯಲ್ಲ ಅನ್ನೋ ಒಂದು ಸ್ಪಷ್ಟನೆಯನ್ನು ಕೂಡ ಈಗಾಗಲೇ ಕೊಟ್ಟಿರುವಂತದ್ದು. ಇನ್ನ ಒಂದಿಷ್ಟು ಶಾಸಕರು ಕೂಡ ಗೈರಾಗಿರುವ ವಿಚಾರಕ್ಕೂ ಕೂಡ ಮಾತನಾಡಿದ ಅವ್ರಿಗೂ ಕೂಡ ನಾನು ಈ ಒಂದು ಭಾಗದಲ್ಲಿ ಸಭೆ ಮಾಡಿದ್ರೆ, ಅವರು ಹಾಸನ ಒಂದು ಭಾಗದಲ್ಲಿ ಈಗಾಗಲೇ ಸಭೆ ಮಾಡಿದ್ದಾರೆ. ಹಾಗಾಗಿ ನಮ್ಮ ಪಕ್ಷದಲ್ಲಿ ಯಾವುದೇ ಗೊಂದಲ ಇಲ್ಲ, ಎಲ್ಲರೂ ಕೂಡ ಒಗ್ಗಟ್ಟಾಗಿನೇ ಈ ಒಂದು ಸಮಾವೇಶ ಮಾಡ್ತೀವಿ ಅನ್ನೋ ಒಂದು ಸಂದೇಶವನ್ನು ಕೂಡ ಈಗಾಗಲೇ ಡಿ.ಸಿ.ಎಂ ರವಾನೆ ಮಾಡಿರುವಂತದ್ದು. ರೂಪ ಎಸ್ ರೇಣುಕಾ, ಮತ್ತೊಂದು ಎಲ್ಲೋ ಒಂದು ಕಡೆ ದಳಪತಿಗಳ ಭದ್ರಕೋಟೆಗೆ ಲಗ್ಗೆ ಇಡುವ ಮುಖಾಂತರವಾಗಿ ಇನ್ನೊಂದು ದೇವೇಗೌಡರ ಕರ್ಮಭೂಮಿಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಸಿದ್ದರಾಮಯ್ಯನವರು ಆಲೋಚನೆಯನ್ನ ಮಾಡಿದ್ದು, ಅದರ ಜೊತೆಗೆ ಅವರ ಬಣದವರು ಬೇರೆ ರೀತಿಯಲ್ಲೇ ಈ ಒಂದು ಸಿದ್ದರಾಮೋತ್ಸವ ಬಹಳ ಅದ್ದೂರಿಯಾಗಿ ನಡಿಬೇಕು, ಲಕ್ಷಾಂತರ ಜನರನ್ನ ಸೇರಿಸಬೇಕು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಆಲೋಚನೆಯನ್ನ ಮಾಡಿ, ಅದರ ಜೊತೆಗೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರ ವರ್ಚಸ್ಸು, ರಾಜಕೀಯ ಜೀವನ, ಅದ್ರ ಜೊತೆಗೆ ಇತ್ತೀಚೆಗೆ ಹಗರಣಗಳ ವಿಚಾರವಾಗಿ ಯಾರ್ಯಾರು ಮಾತನಾಡಿದ್ರು ಅವ್ರಿಗೆಲ್ರಿಗೂ ಕೂಡ ಟಾಂಗ್ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾರ್ಯಕ್ರಮ ನಡಿಬೇಕು ಅಂತಿತ್ತು. ಆದ್ರೆ ಡಿ.ಕೆ. ಶಿವಕುಮಾರ್ ಅವರ ಈ ಒಂದು ಎಂಟ್ರಿಯಿಂದ ಸದ್ಯದ ಮಟ್ಟಿಗೆ ಅಲ್ಲಿರುವಂತಹ ಕಾರ್ಯಕರ್ತರಾಗಿರ್ಬೋದು ಒಂದು ಕಡೆ ಬಿಟ್ಕೊಡದೇ ಇರ್ಬೋದು, ಆದ್ರೆ ಕೆಲವೊಂದು ವಿಚಾರದಲ್ಲಿ ನೋಡಿದ್ರೆ ಸದ್ಯದ ಮಟ್ಟಿಗೆ ಸ್ವಲ್ಪ ಎಲ್ರು ಕೂಡ ಅಸಮಾಧಾನಗೊಂಡ್ರದ್ ಪಕ್ಕ. ರೂಪ ಖಂಡಿತವಾಗ್ಲು ಏನು ಈ 3 ಕ್ಷೇತ್ರಗಳಿಗೆ ನಡೆದಂತಹ ಉಪಚುನಾವಣೆಯಲ್ಲೂ ಅದರಲ್ಲೂ ಕೂಡ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಒಂದು ಪ್ರಚಾರದ ಸಮಯದಲ್ಲೂ ಕೂಡ ಮಾಜಿ ಪ್ರಧಾನಿಯಾದಂತಹ ದೇವೇಗೌಡರವರು ಕೂಡ ಸಿದ್ದರಾಮಯ್ಯ ಅವರ ವಿರುದ್ಧ ಸಾಕಷ್ಟು ವಾಗ್ದಾಳಿಯನ್ನು ಕೂಡ ಮಾಡಿದ್ರು. ಅವರ ಒಂದು ಸಿದ್ದರಾಮಯ್ಯ ಅವರ ಒಂದು ಗರ್ವಭಂಗ ಮಾಡ್ಲೇಬೇಕು, ಈ ಒಂದು ಚುನಾವಣೆಯಲ್ಲಿ ನಿಖಿಲ್ನ ಗೆಲ್ಲಿಸ್ಕೊಂಡು ಬರ್ಲೇಬೇಕು ಅಂತ ಹೇಳಿ ಕೂಡ ಚುನಾವಣಾ ಪ್ರಚಾರದಲ್ಲಿ ಒಂದಿಷ್ಟು ಮಾತುಗಳನ್ನು ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಮಾತಾಡಿದ್ರು. ಹಾಗಾಗಿ ಆ ಒಂದು ಕ್ಷೇತ್ರದಲ್ಲಿ ಹೇಗಾದ್ರೂ ಮಾಡಿ ಒಂದು ಕಾಂಗ್ರೆಸ್ನ ತಮ್ಮ ಬಲಾಬಲವನ್ನು ಹೆಚ್ಚಿಸ್ಕೊಳ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಈಗಾಗಲೇ ಏನು ಆ ಒಂದು ಅಭ್ಯರ್ಥಿಯನ್ನು ಕೂಡ ಗೆಲ್ಲಿಸ್ಕೊಂಡು ಬರುವುದರ ಮೂಲಕ ಜೆಡಿಎಸ್ ನ ಏನು ಭದ್ರಕೋಟೆ ಅಂತ ಹೇಳಿ ಈಗಾಗಲೇ ಆ ಒಂದು ಭಾಗದ ಹಳೆ ಮೈಸೂರು ಭಾಗವನ್ನು ಹೇಳಲಾಗ್ತಾ ಇದೆ. ಆ ಒಂದು ಭಾಗದಲ್ಲಿ ಕಾಂಗ್ರೆಸ್ ಮತ್ತೆ ತಮ್ಮ ಆಧಿಪತ್ಯವನ್ನು ಸಾಧಿಸಬೇಕು, ಅಲ್ಲಿನ ಜನ ಕಾಂಗ್ರೆಸ್ ಪರವಾಗಿ ಇದ್ದಾರೆ ಅನ್ನೋದನ್ನು ಕೂಡ ತೋರಿಸ್ಬೇಕು. ಅದರಲ್ಲೂ ಕೂಡ ಪ್ರಮುಖವಾಗಿ ಜೆಡಿಎಸ್ ನಲ್ಲಿ ಇರ್ತಕ್ಕಂತ ನಾಯಕರಿಗೆ ಈ ಒಂದು ಸಮಾವೇಶದ ಮೂಲಕ ಅವರಿಗೆ ಒಂದು ತಕ್ಕ ಉತ್ತರವನ್ನು ಕೂಡ ಕೊಡ್ಬೇಕು ಅಂತ ಹೇಳಿ ಕೂಡ ಏನು ಸಿಎಂ ಆಪ್ತ ಬಳಗದವರು ಕೂಡ ಈಗಾಗಲೇ ತೀರ್ಮಾನವನ್ನು ಕೂಡ ಮಾಡ್ಕೊಂಡಿದ್ರು. ಆದ್ರೆ ಇದೀಗ ಏನು ಈ ಒಂದು ಸಮಾವೇಶ ಮಾಡಿದ್ರೆ ಕೇವಲ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮಾತ್ರ ಈ ಒಂದು ಕ್ರೆಡಿಟ್ ಸೇರುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಈಗಾಗಲೇ ಡಿ.ಸಿ.ಎಂ ಅವರು ಆಲೋಚನೆ ಮಾಡಿದಂತೆ ಕಾಣಿಸುತ್ತೆ. ಹಾಗಾಗಿ ಸ್ವತಃ ಅವರೇ ಈ ಒಂದು ವಿಚಾರಕ್ಕೆ ಎಂಟ್ರಿ ಕೊಟ್ಟು ಆ ಭಾಗದಲ್ಲಿ ಏನು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸೋತಂತಹ ಸೇಡನ್ನು ಈಗಾಗಲೇ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಡಿ.ಕೆ. ಬ್ರದರ್ಸ್ ತೀರಿಸಿಕೊಂಡಿರುವಂತದ್ದು. ಅದೇ ರೀತಿಯಾದಂತಲೂ ಕೂಡ ಆ ಕ್ಷೇತ್ರದಲ್ಲಿ ಗೆದ್ದಂತಹ ಕ್ರೆಡಿಟ್ ಅನ್ನು ಕೂಡ ಅವರೇ ಪಡೆದುಕೊಳ್ಬೇಕು
ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಸಮಾವೇಶಕ್ಕೆ ಅವರು ಕೂಡ ಎಂಟ್ರಿ ಕೊಟ್ಟಿರುವಂತದ್ದು. ಹಾಗಾಗಿ ಹೇಗಾದ್ರೂ ಮಾಡಿ ಆ ಭಾಗದಲ್ಲಿ ಕಾಂಗ್ರೆಸ್ ಮತ್ತಷ್ಟು ಗಟ್ಟಿಯಾಗಿದೆ, ಅವರಿಗೆ ಯಾರಿಗೇ ಆಗ್ಲಿ ಸವಾಲ್ ಹಾಕ್ಲಿಕ್ಕೆ ನಾವು ಮುಂದೆ ಇದ್ದೇವೆ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಮಾಡ್ಲಿಕ್ಕೆ ಸ್ವತಃ ಸಿಎಂ ಡಿಸಿಎಂ ಅವರೇ ಆ ಒಂದು ಕ್ಷೇತ್ರಕ್ಕೆ ಮುಂದಾಳತ್ವ ವಹಿಸ್ಕೊಂಡಿರುವುದು. ರೂಪ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ರೇಣುಕಾ. ಎಸ್, ಪ್ರಮುಖವಾಗಿ ಒಂದು ಕಡೆ ಸದ್ಯದ ಮಟ್ಟಿಗೆ ಈಗಾಗಲೇ ಹಾಸನದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಡಿ.ಕೆ. ಶಿವಕುಮಾರ್ ಅವರೇ ನನ್ನ ನೇತೃತ್ವದಲ್ಲೇ ಯಾವ ಒಬ್ಬ ವ್ಯಕ್ತಿಯ ಪರವಾಗಿ ಈ ಸಮಾವೇಶ ನಡೆಯಲ್ಲ, ಪಕ್ಷದ ಪರವಾಗಿ ನಡೆಯುತ್ತೆ ಎನ್ನುವ ಮುಖಾಂತರವಾಗಿ ಒಂದು ಶಾಕ್ ಕೊಟ್ಟಿದ್ದಾರೆ.